ವಿಂಡೋ ಪೇಂಟಿಂಗ್ ನಡೀತಾ ಇದೆ, ಗ್ರಿಲ್ ಪೇಂಟಿಂಗ್. ಇಲ್ಲಿ ಬಂದ್ರೆ ನಿಮ್ಗೆ ಇಂಟೀರಿಯರ್ಸ್ ನಡೀತಾ ಇದೆ. 3 days ಅಲ್ಲಿ ಇಷ್ಟು ಕಂಪ್ಲೀಟ್ ಆಗುತ್ತೆ. ಕಾನ್ಫಿಡೆನ್ಸ್? ಎಸ್, 100%, 102%. ಈ ಮನೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅದೇನಂತ ಅಂದ್ರೆ ನಿಮ್ಗೆ ಥರ್ಡ್ ಫ್ಲೋರ್ ಅಲ್ಲಿ ತೋರಿಸ್ತೀನಿ. ಥರ್ಡ್ ಫ್ಲೋರ್? ಎಸ್. ಓಕೆ. ಓ, ಇಲ್ಲಿ ಬಾರ್ ಕೌಂಟರ್. ಓಕೆ ಓಕೆ. ಸೊ ನೋಡ್ತಾ ಇದೀರಾ, ನಮ್ಮ ಆಫೀಸ್ ಇಂದ ಎಕ್ಸಿಬಿಷನ್ ಟೀಮ್ ಎಲ್ಲರೂ ಇವತ್ತಿರ್ತಾರೆ. 3 days ಫುಲ್ ಹ್ಯಾಂಡ್ ಓವರ್ ಇದೆಯಲ್ಲ, ಸೊ ಅದಕ್ಕೆಲ್ಲ ಇವತ್ತು ಫುಲ್ ಪ್ರಿಪರೇಷನ್ ಅಲ್ಲಿ ಇದೆ. ಸರಿ, ಅದು ಎಲ್ಲರೂ ಆಲ್ಮೋಸ್ಟ್ ಸ್ಮಾರ್ಟ್ ಮಾರ್ಬಲ್ ಹಾಕ್ಸ್ಕೊತಾರೆ. ಇದೇನ್ ಡಿಫರೆಂಟ್ ಆಗಿದೆ? ಇದು ಸ್ಮಾರ್ಟ್ ಮಾರ್ಬಲ್. ಇದು ಸ್ಮಾರ್ಟ್ ಮಾರ್ಬಲ್. ಸ್ಮಾರ್ಟ್ ಮಾರ್ಬಲ್ ಇದು. ಸೊ ಇಲ್ಲಿ ಆಸಿಡ್ ವಾಶ್ ನಡೀತಾ ಇದೆ. ಈ ಬಿಲ್ಡಿಂಗ್ ಬಂದು 3 days ಕೆಲಸ ಲಾಸ್ಟ್ ಮೂಮೆಂಟ್ ನಾವು ಪೇಂಟ್ ಏನೆಲ್ಲ ಏನಿರ್ತಾರೋ ಅದೆಲ್ಲ ಎಷ್ಟು ಬೇಗ ನಾವು ಮುಗಿಸ್ತಾ ಇದೀವಿ ಅಂತ ಈ ವಿಡಿಯೋ ತಿಳ್ಕೊಡ್ತೀವಿ. ಇವತ್ತು ಬಂದ್ಬಿಟ್ಟು ಪೇಂಟಿಂಗ್ ನಡೀತಾ ಇದೆ, ಪಟ್ಟಿ ವರ್ಕ್ ನಡೀತಾ ಇದೆ, ಬೇಷನ್ ವರ್ಕ್ ನಡೀತಾ ಇದೆ, ಟೈಲ್ಸ್ ವರ್ಕ್ ನಡೀತಾ ಇದೆ, ಎಲೆಕ್ಟ್ರಿಕಲ್ ವರ್ಕ್, ಇಂಟೀರಿಯರ್ಸ್, ಪ್ರತಿಯೊಬ್ರು ಇವತ್ತು ಇಲ್ಲಿದ್ದಾರೆ. ಸೊ ಇವತ್ತಿನ ವಿಡಿಯೋ ಫುಲ್ ಡೀಟೇಲ್ ಆಗಿರಲ್ಲ. ಇದು ಡೀಟೇಲ್ ವಿಡಿಯೋ ಬಂದ್ಬಿಟ್ಟು ನಾವು 30th ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಈ ಮಂತ್. February 10th ಒಳಗಡೆ ಇದು ವಿಡಿಯೋ ಅಪ್ಲೋಡ್ ಬಿಲ್ಡಿಂಗ್ ವಿಡಿಯೋ ಬರುತ್ತೆ. ಓಕೆನಾ? ಬನ್ನಿ ಹೋಗೋಣ. ಸೊ ಈಗ ನೋಡ್ತಾ ಇದೀರಾ, ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರು, ಇಂಜಿನಿಯರ್ಸ್ ಎಲ್ಲರೂ ಇವತ್ತು ಇಲ್ಲೇ ಇದಾರೆ. ಸೊ ಆಫೀಸ್ ಕಡೆಯಿಂದ ಇವತ್ತು ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ವಿಂಡೋ ಪೇಂಟಿಂಗ್ ನಡೀತಾ ಇದೆ, ಗ್ರಿಲ್ ಪೇಂಟಿಂಗ್. ಇಲ್ಲಿ ಬಂದ್ರೆ ನಿಮ್ಗೆ ಇಂಟೀರಿಯರ್ಸ್ ನಡೀತಾ ಇದೆ. ಹಾಲು, ಡೈನಿಂಗ್ ಏರಿಯಾ, ಕಿಚನ್, ಒಂದು ಕಾಮನ್ ಬೆಡ್ರೂಮ್ ಒಂದು ಬಂದಿದೆ ವಿತ್ ಅಟ್ಯಾಚ್ ಬಾತ್ರೂಮ್. ಹೌದು, ಇದು 30-45 ಆಗಿದೆ ಬಿಲ್ಡಿಂಗ್. ಅಂಡ್ ಒಂದು ಪೂಜಾ ರೂಮ್ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಂಟೀರಿಯರ್ಸ್ ಅವ್ರು ಕೆಲಸ ಮಾಡ್ತಾ ಇದಾರೆ. ಇಂಟೀರಿಯರ್ ವರ್ಕ್ ಸರ್ ಇದು? ಇಂಟೀರಿಯರ್ಸ್ ವರ್ಕ್ ನಡೀತಾ ಇದೆ. ವಿತಿನ್ 3 days ಅಲ್ಲಿ ಹ್ಯಾಂಡ್ ಓವರ್ ಮಾಡ್ಬೇಕಾಗಿದೆಯಲ್ಲ, ಸೊ ಅದರಿಂದ ಬೇಗ ಕೆಲಸ ನಡೀತಾ ಇದೆ ಇವಾಗ. ಈ ಟೈಲ್ಸ್ ಎಲ್ಲ ನಿಮ್ಗೆ ಡೀಟೇಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಾವು. ಸೊ ಅದರಗೂ ಸಸ್ಪೆನ್ಸ್. ಯುಟಿಲಿಟಿನೂ ಬಂದಿದೆ, ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇವತ್ತು. ಹೌದು, ಇಲ್ಲಿ ಡಿಶ್ ವಾಷರ್ಗೂ, ಸಿಂಕ್, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಪ್ರೊವಿಷನ್ ಮಾಡಿಸ್ಕೊಂಡಿದ್ದಾರೆ. ಸಿಂಕ್ ಬರುತ್ತೆ, ಕಟಿಂಗ್ ಮಾಡ್ಬೇಕು. ಒಂದು ಇಂಟೀರಿಯರ್ಸ್ ಆದ್ಮೇಲೆ ಕಟಿಂಗ್ ಮಾಡೋಣ ಅಂತ ವೇಟ್ ಮಾಡಿದ್ವಿ. ಇಲ್ಲೊಂದು ಸಿಂಗಲ್ ರೂಮು. ಸೊ ಮೆಟೀರಿಯಲ್ಸ್, ವರ್ಕರ್ಸ್, ಮೆಟೀರಿಯಲ್ಸ್ ಎಲ್ಲ ಇಲ್ಲ. ಹೌದು. ಸೊ ನೋಡ್ತಾ ಇದೀರಾ, ನಮ್ಮ ಆಫೀಸ್ ಇಂದ ಎಕ್ಸಿಬಿಷನ್ ಟೀಮ್ ಎಲ್ಲರೂ ಇವತ್ತಿರ್ತಾರೆ. 3 days ಫುಲ್ ಹ್ಯಾಂಡ್ ಓವರ್ ಇದೆಯಲ್ಲ, ಸೊ ಅದಕ್ಕೆಲ್ಲ ಇವತ್ತು ಫುಲ್ ಪ್ರಿಪರೇಷನ್ ಅಲ್ಲಿ ಇದ್ದಾರೆ. ಸೊ SS ರೈಲಿ, MS ರೈಲಿಗೆ ಇದು. ಎಲ್ಲರೂ ಜನರಲ್ ಆಗಿ SS ಹೋಗ್ತಾರೆ, ಇವ್ರು MS ಹೋಗಿದ್ದಾರೆ. ಹೌದು, ಇದು ಸೇಫ್ಟಿ ಪರ್ಪಸ್ ಪ್ಲಸ್ ಲುಕ್ಗೋಸ್ಕರ ಈ ತರ ಹಾಕ್ಸ್ಕೊಂಡಿದ್ದಾರೆ. ಸಾರಿ, ಈಗ ಪೇಂಟ್ ಆಗಿದೆ. ಈಗಾಗಿದೆ ಪೇಂಟಿಂಗ್. ಚೆನ್ನಾಗಿರುತ್ತೆ. ಸೊ ಮಕ್ಳು ಯಾರು ಇದ್ರೆ ಹೊರಗಡೆ ನುಗ್ಗಕ್ಕಾಗಲ್ಲ. ಸೊ ಅದರಿಂದ ಇದನ್ನ ಹಾಕ್ಸ್ಕೊಂಡಿದ್ದಾರೆ. ಸರಿ, ಅದು ಎಲ್ಲರೂ ಆಲ್ಮೋಸ್ಟ್ ಸ್ಮಾರ್ಟ್ ಮಾರ್ಬಲ್ ಹಾಕ್ಸ್ಕೊತಾರೆ. ಇದೇನ್ ಡಿಫರೆಂಟ್ ಆಗಿದೆ? ಇದು ಸ್ಮಾರ್ಟ್ ಮಾರ್ಬಲ್. ಇದು ಸ್ಮಾರ್ಟ್ ಮಾರ್ಬಲ್. ಸ್ಮಾರ್ಟ್ ಮಾರ್ಬಲ್ ಇದು. ಓಕೆ, ಸ್ಮಾರ್ಟ್ ಮಾರ್ಬಲ್. ಬಟ್ ಕಲರ್ ಬಂದ್ಬಿಟ್ಟು ನಿಮಗೆ ಬ್ರೌನಿಶ್ ಕಲರ್ ಹಾಕ್ಸ್ಕೊಂಡಿದ್ದಾರೆ. ನೀವು ನೆನ್ಸ್ಕೊಂಡಿದ್ರೆ ಮಾರ್ಬಲ್ ಅಂತ, ಬಟ್ ಇದು ಆಕ್ಚುಲಿ ಸ್ಮಾರ್ಟ್ ಮಾರ್ಬಲ್. ಏನ್ ಸರ್, ಮನೆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಅಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಇದು ಯಾವ ತರ ಕಾಣಿಸುತ್ತೆ? ಸೊ ಇದು ನೋಡ್ತಾ ಇದೀರಲ್ಲ, ಇದೆಲ್ಲ ಬಂದ್ಬಿಟ್ಟು ನೀವು ಕಂಪ್ಲೀಟ್ ಆದ್ಮೇಲೆ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಇದು ಏನಂತ ಅನ್ಸ್ತೀರಾ ನೀವು? ಮೇ ಬಿ ಬಂಕ್ ಬೆಡ್ ತರ ಕಾಣಿಸ್ತಾ ಇದೆ. ಬಂಕ್ ಬೆಡ್ ಅಲ್ಲ, ಬೆಡ್ ಅಲ್ಲ. ಒಂದ್ ಬಿಲ್ಡಿಂಗ್ ಫಿನಿಶ್ ಆದ್ಮೇಲೆ ನೋಡಿ, ಬೆಡ್ ಇದು. ಬಟ್ ಏನ್ ತರ ಇರುತ್ತೆ ಬೆಡ್ ಅಂತ ನೋಡಿ ನೀವು. ಇದು ಮಾಸ್ಟರ್ ಬೆಡ್ರೂಮ್ ಬರ್ತಾ ಇದೆಯಾ? ಇದು ಕಿಡ್ಸ್ ಬೆಡ್ರೂಮ್. ಇದು ಕಿಡ್ಸ್ ಬೆಡ್ರೂಮ್ ಬರುತ್ತೆ ನಿಮಗೆ. ಏನ್ ಸರ್, ಫುಲ್ ಇಲ್ಲೆಲ್ಲ ಐಟಮ್ಸ್ ಇಟ್ಕೊಳ್ಳೋದಕ್ಕ? ಎಸ್. ಸೊ ಇಲ್ಲಿ ಇನ್ನೊಂದು ಡಿಫ್ರೆಂಟ್ ಆಗಿದೆ ಒಂದು, ನೋಡಿದ್ರ? ಅದೇನದು? ವಾಲ್ ಮೌಂಟೆಡ್ ಫ್ಯಾನ್. ಫ್ಯಾನ್ ಅದು? ಓಕೆ. ಸೊ ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ ನೋಡ್ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ವಾಲ್ ಮೌಂಟೆಡ್ ಫ್ಯಾನ್. ಸೊ ಸೆಂಟ್ರಲೈಸ್ AC ಹೆಂಗ್ ಬರುತ್ತೋ ಅದೇ ತರ ಸೆಂಟ್ರಲೈಸ್ ಫ್ಯಾನ್ ಅಂತ ಹೇಳ್ಬಿಟ್ಟು ಇದು ಕರಿತೀವಿ. ಇದು ಆಡ್ ಮಾಡ್ಕೊಂಡಿದ್ದಾರೆ. ಮಕ್ಕಳ ಮನೆ ರೂಮ್ ಇರೋದ್ರಿಂದ ಬೈ ಮಿಸ್ಟೇಕ್ ಮಕ್ಕಳು ಬಂದ್ಬಿಟ್ಟು ಕೈನ ಫ್ಯಾನ್, ಸೊ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಸ್ಟೆಪ್ಸ್ ಬರುತ್ತಾ ಇಲ್ಲ ಕೆಳಗಡೆನೂ ಒಂದು ಬೆಡ್ ಬರುತ್ತಾ?
ಅದೇ ನೀವು ಲಾಸ್ಟ್ ಬಿಲ್ಡಿಂಗ್ ಫಿನಿಶ್ ಆದ್ಮೇಲೆ ನೋಡ್ಬೇಕು. ಇವಾಗ ಸಸ್ಪೆನ್ಸ್ ಹೇಳಲ್ಲ. ನಾನು ಈಗಲೇ ಸಸ್ಪೆನ್ಸ್ ಬ್ರೇಕ್ ಮಾಡ್ಬಿಟ್ರೆ ಹಾ. ಮತ್ತೆ ಬಿಲ್ಡಿಂಗ್ ಫಿನಿಶ್ ಆದ್ಮೇಲೆ ನೋಡಕ್ ಅಷ್ಟೇ. ಚೆನ್ನಾಗಿರಲ್ಲ ಅಂತ. ಓಕೆ ಸರ್, ಈಗ ವಾಶ್ರೂಮ್ ಬರ್ತಾ ಇದೆಯಾ? ವಾಶ್ರೂಮ್ ಎಲ್ಲ ಲಾಕ್ ಆಗಿದೆ. ಓಕೆ ಏನಕ್ಕೆ ಅಂದ್ರೆ ಮೆಟೀರಿಯಲ್ಸ್ ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಸ್ಬಿಟ್ಟಿದೀವಿ. ಸೊ ಅದರಿಂದ ವಾಶ್ರೂಮ್ ಲಾಕ್ ಮಾಡಿ ಇಟ್ಟಿರ್ತಾರೆ. ಸರ್, ಇಲ್ಲೇನ್ ಬರ್ತಾ ಇದೆ? ಇದು ನಾರ್ಮಲ್ ಇದು ನಾರ್ಮಲ್ ಒಂದು ಇದು ಫೋಟೋ ಫ್ರೇಮ್ ತರ ಸ್ಪಾಟ್ ಲೈಟ್ ಅದೆಲ್ಲ ಹಾಕ್ಸ್ಕೊಳಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಅಂಡ್ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮ್ಗೆ. ಸೊ ಈಗ ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಅದೆಲ್ಲ ಇಲ್ಲಿ ಸ್ಟೋರ್ ಮಾಡಿದೀವಿ. ಓಕೆ. ಸೊ ನೋಡ್ತಾ ಇದೀರಾ, ಇಲ್ಲಿ ನಾವು ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದೀವಿ. Jaguar. ಎಲ್ರಿಗೂ ಡೌಟ್ ಇರುತ್ತೆ ಯಾವ ತರ ಫಿಟ್ಟಿಂಗ್ಸ್ ಯೂಸ್ ಮಾಡ್ತಾರೆ. ಓ, ಅಷ್ಟೇ. ಕಂಪ್ಲೀಟ್ ಜಾಗ್ವಾರ್ ತಗೊಂಡ್ ಬರ್ತೀವಿ. ಫುಲ್ ಮೆಟೀರಿಯಲ್ಸ್ ಜಾಗ್ವಾರ್. ಓಕೆ ಸರ್, ಇಲ್ಲಿನ ಏನ್ ಸ್ವಲ್ಪ ಡಿಫರೆಂಟ್ ಸೊ ಇಂಟೀರಿಯರ್ಸ್ ಅಲ್ಲಿ ಲೈಟ್ಸ್ ಹಾಕ್ಸ್ಕೊಂಡಿದ್ದಾರೆ, ಸ್ಪಾಟ್ ಲೈಟ್ ತರ ಅದು. ಸ್ಪಾಟ್ ಲೈಟ್ಸ್ ಎಸ್, ಹೆಂಗೆ, ಯಾವ ತರ ಸರ್? ಇಲ್ಲಿ ಕಾಟ್ ಬರುತ್ತೆ ಸೆಂಟರ್ ಗೆ. ಹಾ ಹಾ. ಸೊ ಅದಕ್ಕೋಸ್ಕರ ಅಲ್ಲಿ ಲೈಟ್ಸ್ ಕೊಟ್ಟಿದ್ದಾರೆ ಅವರು. ಓಕೆ. ಅಂಡ್ ಇಲ್ಲೊಂದು ಚಿಕ್ಕದಾಗಿ ಒಂದು ವಾಕ್ ಇನ್ ವಾಟರ್ ತರ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದೆ ವಾಕ್ ಇನ್ ವಾರ್ಡ್ರೋಬ್. ಇದು ವಾಕ್ ಇನ್ ವಾಟರ್ ಪಾರ್ಟ್ 1, ಪಾರ್ಟ್ 2 ಇನ್ನೊಂದಿದೆ. ಪಾರ್ಟ್ 1 ಪಾರ್ಟ್ 2 ವಾಕ್ ಇನ್ ವಾರ್ಡ್ರೋಬ್ ಪಾರ್ಟ್ 1 ಪಾರ್ಟ್ 2 ಎರಡು ಮಾಡಿದ್ದಾರೆ ವಾರ್ಡ್ರೋಬ್. ಹೌದಾ? ಸೊ ಇದು ಚಿಕ್ಕದಾಗಿ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ. ಮೇನ್ ಏನು ಹಸ್ಬೆಂಡ್ ಅಂಡ್ ವೈಫ್ ಅಂತ ಏನಾದ್ರು ಇದೆಯಾ ಸಪರೇಟ್? ಮೋಸ್ಟ್ಲಿ ಸಸ್ಪೆನ್ಸ್ ಎಲ್ಲ ನಾನು ಈಗ ಬ್ರೇಕ್ ಮಾಡಲ್ಲ. ಓಕೆ. ಇಲ್ಲಿ ಸೊ ಇದು ಆಕ್ಚುಲ್ ವಾಕ್ ಇನ್ ವಾರ್ಡ್ರೋಬ್. ಒಂದ್ ನಿಮಿಷ ಬಾತ್ರೂಮ್ ಓಪನ್ ಮಾಡ್ತಾ ಇದಾರೆ ಹೆಂಗಿದ್ರು. ಓಕೆ. ಸೊ ಪ್ಲಂಬರ್ ಅವರು ಬಂದಿದ್ದಾರೆ. ಓಕೆ, ವಾಶ್ರೂಮ್ ಸತಾನೆ ಇದು. ವಾಶ್ರೂಮ್ ಹಾ. ಎಲ್ರು ವೈಟ್ ಹಾಕೊಳ್ತಾರೆ. ಇಲ್ಲಿ ವಾರ್ಮ್ ಲೈಟ್ ಹಾಕ್ಸ್ಕೊಂಡಿದ್ದಾರೆ. ಓಕೆ, ಅದೇ ವೆಟ್ ವೆಟ್ ಅಂಡ್ ಡ್ರೈ ಏರಿಯಾ ತರ ಸಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಫಿಟ್ಟಿಂಗ್ಸ್ ಎಲ್ಲ ಇವತ್ತು ನಡೀತಾ ಇದೆ. 3 days ಅಲ್ಲಿ ಮುಗಿಸ್ಬೇಕು. 3 days ಅಲ್ಲಿ ಇಷ್ಟು ಕಂಪ್ಲೀಟ್ ಆಗುತ್ತೆ. ಆಗುತ್ತೆ. ಕಾನ್ಫಿಡೆನ್ಸ್? ಎಸ್, 100%, 102%. ಕೈಟ್ಸ್ ಇರುವಾಗ. ಕೈಸ್ ಇರುವಾಗ ಯಾವ್ದು ಚಿಂತೆ. ಸೊ ಇದೊಂದು ಬಂದ್ಬಿಟ್ಟು ಪ್ಯಾರೆಂಟ್ ರೂಮ್ ಇಲ್ಲಿದೆ. ಇಲ್ಲೂ ಇಂಟೀರಿಯರ್ಸ್ ನಡೀತಾ ಇದೆ. ಏನ್ ಸರ್ ಇದು? ಇಂಟೀರಿಯರ್ಸ್ ಅಲ್ಲ, ಇದೇನಿದು? ಇದು ಪ್ಯಾರೆಂಟ್ ರೂಮ್. ತಂದೆಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಹಾ ಹಾ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನಾವು ಕಂಪ್ಲೀಟ್ ನಮ್ಮ ಮೆಟೀರಿಯಲ್ಸ್ ಇಟ್ಕೊಂಡಿದೀವಿ, ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್. ಇದು ನಾರ್ಮಲ್ ವಾಶ್ರೂಮ್. ನಾರ್ಮಲ್ ವಾಶ್ರೂಮ್ ಅಲ್ಲಿ ಆಲ್ರೆಡಿ ಆಗಿದೆ. ಸೊ ನಮ್ಮ ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ ಐಟಮ್ಸ್ ಗಳೆಲ್ಲ ಇಲ್ಲಿ ಸ್ಟೋರ್ ಮಾಡಿದೀವಿ. ಓಕೆ. ಸೊ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೀವಿ. ಆ 2 ರೂಮ್ಸ್ ಅಲ್ಲೂ ಬಾಲ್ಕನಿ ಇಲ್ಲ ಅನ್ಸುತ್ತಲ್ವಾ? 2 ರೂಮ್ ಅಲ್ಲಿ ಬಾಲ್ಕನಿ ಇಲ್ಲ, 1 ರೂಮ್ ಅಲ್ಲಿ ಬಾಲ್ಕನಿ ಬರುತ್ತೆ ನಿಮ್ಗೆ. ಅಂಡ್ ಈ ಮನೆಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಅದೇನಂತ ಅಂದ್ರೆ ನಿಮ್ಗೆ 3rd ಫ್ಲೋರ್ ಅಲ್ಲಿ ತೋರಿಸ್ತೀನಿ. 3rd ಫ್ಲೋರ್? ಎಸ್. ಓಕೆ. ಸೊ ಇದು 2nd ಫ್ಲೋರ್. ಓಕೆನಾ? ಈಗ ನಾವು 3rd ಫ್ಲೋರ್ ಹೋಗೋಣ. ನೋಡಿ ವೀಕ್ಷಕರೇ, ನಾವು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಸುಮ್ಮನೆ ಬೇಸಿಕ್ ಆಗಿ ಏನ್ ನಡೀತಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಸೊ ಫೆಬ್ರವರಿ ನಿಮ್ಗೆ ಕಂಪ್ಲೀಟ್ ಹೋಮ್ ಟೂರ್ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ ಮನೆ ಯಾವ ತರ ಬರುತ್ತೆ ಅಂತ. ಬರ್ತೀರಲ್ಲ, ಇದು ಏನ್ ತರ ಫೀಲ್ ಕೊಡ್ತಾ ಇದೆ ನಿಮ್ಗೆ? ಮೇ ಬಿ ಹೋಮ್ ಥಿಯೇಟರ್ ಇಲ್ಲ. ಮತ್ತೆ ಸೊ ಇದು ಒಂದು ಆಕ್ಚುಲ್ ಬಂದ್ಬಿಟ್ಟು ಡೈನಿಂಗ್ ಏರಿಯಾ ತರ ಪ್ಲಾನ್ ಮಾಡಿದ್ರೆ, ಬಾರ್ ಕೌಂಟರ್ ಬೇರೆ ಇದೆ ಇಲ್ಲಿ. ಸರ್, ಡೈನಿಂಗ್ ಕಿಚನ್ ಹತ್ರ ಇರ್ಬೇಕಾದ್ರೆ ಡೈನಿಂಗ್ ಅಲ್ಲೊಂದು ಡೈನಿಂಗ್ ಏರಿಯಾ ಇರುತ್ತೆ. ಇಲ್ಲಿ ನೈಟ್ ಅಲ್ಲಿ ನಿಮ್ಗೆ ಏನೋ ಫ್ಯಾಮಿಲಿ ಜೊತೆ ಪಾರ್ಟಿ ತರ ಇಲ್ಲ ಗೆಟ್ ಟುಗೆದರ್ ತರ ಮಾಡ್ತೀರಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಸ್ಕೊಳ್ಬಹುದು. ಅಂಡ್ ಸ್ಕೈಲೈಟ್ ಇಲ್ಲಿ ಕೊಟ್ಟಿದ್ದೀವಿ. ಎಸ್. ಸೊ ಜನರಲ್ ಆಗಿ ಎಲ್ಲ ಓಪನ್ ಟು ಸ್ಕೈಲೈಟ್ ಮಾಡಿಸ್ಕೊಂತಾರೆ. ಆ ಜಾಗ ಓಪನ್ ಟು ಸ್ಕೈಲೈಟ್ ಬದಲು ಅಲ್ಲಿ ನಾನು ಯೂಸ್ ಮಾಡ್ಕೊಂತೀನಿ. ಪ್ಲಸ್ 4 ಕಡೆನೂ ಡೋರ್ ವಿಂಡೋ ಕೊಟ್ಬಿಟ್ಟು ವೆಂಟಿಲೇಷನ್ ಬರ್ಲಿ ಅಂತ ಹೇಳ್ಬಿಟ್ಟು ಈ ಫಾರಿನ್ ಎಲ್ಲ ಈ ತರ ಮಾಡಿರ್ತಾರೆ. ನಮ್ದು ಪ್ಲಸ್ ಕ್ಲೈಂಟ್ ಇದು 2 ಕಂಬೈನ್ ಮಾಡ್ಕೊಂಡು ಮಾಡಿದೀವಿ. ಹೋಮ್ ಥಿಯೇಟರ್ ಮಾಡ್ಬೋದು ಅನ್ಸುತ್ತಲ್ವಾ ಇದು? ಮಾಡಿರ್ಬೋದು, ಬಟ್ ಕ್ಲೈಂಟ್ ಗೆ ಬಂದ್ಬಿಟ್ಟು ಈ ತರ ಸಿಟ್ ಔಟ್ ಏರಿಯಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೋಸ್ಕರ ಮೇನ್ ಆಗಿ ಈ ಫ್ಲೋರ್ ನ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಚಿಕ್ಕದಾಗಿ ಒಂದು ಬಾರ್ ಕೌಂಟರ್ ಮಾಡಿಸ್ಕೊಂಡಿದ್ದಾರೆ. ಓ, ಇಲ್ಲಿ ಬಾರ್ ಕೌಂಟರ್. ಓಕೆ ಎಸ್, ಓಕೆ. ಬಾರ್ ಕೌಂಟರ್. ಇಲ್ಲಿ ನಿಮ್ಗೆ ಟಿವಿ ಯೂನಿಟ್ ಬರುತ್ತೆ. ಓ, ಇಲ್ಲೇ ಎಲ್ಲ ಬಂದಿದೆ ಸರ್. ಹೋಮ್ ಥಿಯೇಟರ್ ಬಂದಿದೆ, Bar ಬಾರ್ counter ಕೌಂಟರ್ ಬಂದಿದೆ, And ಇಲ್ಲೊಂದು- ಚಿಲ್ ಮಾಡೋಕೆ ಸ್ಪೇಸ್ ಕೂಡ ಇದೆ. ಇಲ್ಲೊಂದು ಕಾಮನ್ ಬಾತ್ರೂಮ್ ಒಂದು ಪ್ರೊವೈಡ್ ಮಾಡಿದ್ವಿ ವಿತ್ ಗೋಲ್ಡ್ ಪ್ಲೇಟೆಡ್ ಬಾತ್ ಕಮೋಡ್ ಬರುತ್ತೆ ನಿಮಗೆ. ಓಕೆ. ಅದೇನ್ ಸ್ಪೆಷಲ್ ಅಂತ ಅದ್ರದ್ದು? ರಿಚ್ನೆಸ್ ಕೊಡಕ್ಕೆ. ರಿಚ್ನೆಸ್. ಇಲ್ಲಿ- ಮತ್ತೆ ಇಲ್ಲೊಂದೇ ಹತ್ರ ಆಗಿರೋದಿಲ್ಲ, ವಾಶ್ರೂಮ್ಸ್ಗೂ ಇದೆ ತರ ಇದೆಯಾ? ಇಲ್ಲ, ಇಲ್ಲೊಂದು ಮಾತ್ರ ಇಲ್ಲೊಂದ್ ಮಾತ್ರ. ಏ, ಇದು ಮಾತ್ರ ಸ್ಪೇಸ್ ಆಗ್ತದಾ ಇಲ್ಲ? ಬರೀ ಬಾತ್ರೂಮ್ ಬರುತ್ತೆ. ಇದು ಅವ್ರ ಮೇನ್ ಆಗಿ ಪ್ರೈವೇಟ್ ಏರಿಯಾ ಬೇಕಾದ್ರೆ. ಸೊ ಈಗ ಇದೊಂದು ಮಾಸ್ಟರ್ ಬೆಡ್ರೂಮ್. ಸೊ ಕೆಲಸ ಬೇಗ ಬೇಗ ನಡೀತಾರ, ತುಂಬಾ ಸೌಂಡ್ ಕೇಳಿಸುತ್ತೆ ನಿಮ್ಗೆ. ಸೊ ಓಕೆ.
ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾ. ಸೊ ಇಲ್ಲೂ ಅದೇ ತರ ಕೆಳಗಡೆ ಏನ್ ನೋಡಿದ್ವು ಬೆಡ್ರೂಮ್ ಅದೇ ತರ ಮಾಡಿಸ್ಕೊಂಡಿದ್ದಾರೆ. ಓ ಇಲ್ಲೂ 2 ವಾಕಿನ್ ಆರ್ಡರ್ ಬರ್ತಾ ಇದೆ. ಮಾಡಿಸ್ಕೊಂಡಿದ್ದಾರೆ. ಸೇಮ್ ಇದೆ. ಸೇಮ್ ಐಡೆಂಟಿಕಲ್ ಆಗಿ ಮಾಡ್ಕೊಂಡಿದ್ದಾರೆ. ಕಂಪ್ಲೀಟ್ ಸರ್ ವಾಲ್ ಹಾಕಿರೋದೆಲ್ಲ ಕಂಪ್ಲೀಟ್ ಅದೆಲ್ಲ ಏನು ಇದೆಲ್ಲ ವಾಲ್ ಮೇಲೆ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ಪ್ಲೇವುಡ್ ಇಂಟೀರಿಯರ್ಸ್ ಅಲ್ಲಿ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ಇದು ಡೋರ್ಸ್ ಎಲ್ಲ ಯಾವ್ದು ಸರ್ ಇದೆಲ್ಲ? ಸೊ ಇದೆಲ್ಲ ಲ್ಯಾಮಿನೇಟ್ ಡೋರ್ಸ್ ಪ್ರೊವೈಡ್ ಮಾಡಿದ್ವಿ. ಇನ್ನು ಪಾಲಿಶ್ ಮಾಡ್ಬೇಕಾ? ಪಾಲಿಶ್ ಇಲ್ಲ, ಇದು ಫೈನಲ್ ಕೋಟ್ ಇದೆ, ಹಿಂಗೆ ಇರುತ್ತೆ. ಪೇಂಟ್ ಮಾತ್ರ ಮಾಡ್ಕೊಡ್ತೀವಿ. ಇದೇ ಫೈನಲ್ ಕೋಟ್? ಪೇಂಟ್ ಮಾಡ್ಕೊಡ್ತೀವಿ. ಸಾರೆ ಬಂದ್ಬಿಟ್ಟು ಲೈಟ್ ಕಲರ್ ಥೀಮ್ ಬೇಕಾಗಿತ್ತು, ಓಕೆ. ಅದಕ್ಕೋಸ್ಕರ ಡೋರ್ಸ್ ಎಲ್ಲ ಲೈಟ್ ಕಲರ್ ಹಾಕ್ಸ್ಕೊಂಡಿದ್ದಾರೆ. ಇದು ಬಾಲ್ಕನಿ ಬರ್ತಿದ್ಯಾ? ಅಲ್ಲೊಂದು ಬಾಲ್ಕನಿ ಬಂದ್ರೆ ಅಲ್ಲಿ ಕ್ಲೀನಿಂಗ್ ಆಯ್ತದೆ, ಆಸಿಡ್ ವಾಶ್ ನಡೀತದೆ. ಸೊ ಇಲ್ಲಿ ಆಸಿಡ್ ವಾಶ್ ನಡೀತದೆ. ಒಂದ್ ನಿಮಿಷ. ಸೊ ಆಸಿಡ್ ವಾಶ್ ಕ್ಲೀನಿಂಗ್ ಮಾಡ್ತಾ ಇದಾರೆ. ವೀಕೆಂಡ್ಸ್ ಟೈಮ್ ಅಲ್ಲಿ ಈ ಫ್ಯಾಮಿಲೀಸ್ ಅಂದ್ರೆ ಎಲ್ಲಾರು ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಇಲ್ಲೇ ಇದ್ಬಿಟ್ಟು ಅವ್ರಿಗೆ ಎಂಜಾಯ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸರ್ದು ಮೇನ್ ರಿಕ್ವೈರ್ಮೆಂಟ್ ಇದನ್ನ ಅವ್ರು ಮಾಡಿಸ್ಕೊಂಡಿದ್ದಾರೆ. ಸೊ ಈಗ ಮೇಲೆ ಟೆರೆಸ್ ಗೆ ಓನ್ ಪರ್ಪಸ್ ಗೆ ಅವ್ರು ಬೇಕಂತಾನೆ ಹೌದು, ಮಾಡಿಸ್ಕೊಂಡಿದ್ದಾರೆ ಸ್ಪೆಸಿಫಿಕ್ ಆಗಿ. ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತಲ್ವಾ ಸರ್? ಮ್ಯಾಕ್ಸಿಮಮ್ ರೂಫ್ ಹೈಟ್ 11 ಫೀಟ್ ಮಾಡಿಸಿದ್ದಾರೆ. ಸೊ ಅದರಿಂದ ವೆಂಟಿಲೇಷನ್ ಯಾವ ತರೇನು ಪ್ರಾಬ್ಲಮ್ ಬಂದಿಲ್ಲ. ಸೊ ಇಲ್ಲೊಂದು ಕಾಮನ್ ರೂಮ್ ತರ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಈ ಏರಿಯಾ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಗೋಸ್ಕರ ಇಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಇದರದ್ದು ಸ್ಪೆಷಾಲಿಟಿ. ಸೊ ಇದು ಈವ್ನಿಂಗ್ ಟೈಮ್ ನೀವೇನೋ ಸಿಟ್ ಔಟ್ ಮಾಡ್ತೀರಾ, ಓಕೆ, ಏನು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಫ್ಯಾಮಿಲಿ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ಅಲ್ಲಿ ತಿಟ್ಟೆ ತರ ಮಾಡಿದೀವಿ. ಕಾಫಿ ಕೂಡ ಚಿಲ್ ಮಾಡಬಹುದು. ಹೌದು ಹೌದು. ಸೊ ಪೇಂಟರ್ಸ್ ನಡೀತಾ ಇದಾರೆ ಕೆಲಸ. ಅವ್ರು ಸ್ವಲ್ಪ ರೆಸ್ಟ್ ತಗೊಂಡಿದ್ದಾರೆ. ಕೆಳಗಡೆ ನೀವು ನೋಡೋದಲ್ಲ ಸ್ಕೈಲೈಟ್, ಜನರಲ್ ಆಗಿ ಎಲ್ಲ ಓಪನ್ ಟು ಸ್ಕೈಲೈಟ್ ಮಾಡಿಸ್ಕೊಂತಾರೆ. ಇದನ್ನ ಮಾಡಿಸ್ಕೊಂಡ್ರು ಪ್ಲಸ್ ಆಲ್ಮೋಸ್ಟ್ ಎಷ್ಟೊಂದ್ ಮನೆ ಹೋಮ್ ಟೂರ್ ಮಾಡಿದೀನಿ, ಬಟ್ ಈ ತರ ಯಾರು ಮಾಡಿಲ್ಲ. ಸೊ ಇವ್ರ ಕ್ಲೈಂಟ್ ಗೆ ಈ ತರ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೋಸ್ಕರ ನಮ್ದು ಅವ್ರದ್ದು ಇಬ್ಬರದು ಕಾಂಬಿನೇಷನ್ ಮಾಡಿಸ್ಕೊಟ್ಟಿದ್ವಿ. ನಿಮ್ಗೂ ಐಡಿಯಾ ಸಿಗ್ತಲ್ಲ, ಇದೊಂದು ಹೊಸ ಇವಾಗ ಬಂದಿರೋದು. ಸೊ ಇವಾಗ ನೀವು ಇದೇ ತರ ಮಾಡಿಸ್ಕೋಬಹುದು. ಸೊ ಜನರಲ್ ಆಗಿ ಸ್ಕೈಲೈಟ್ ಅಲ್ಲಿ ಸ್ಪೇಸ್ ವೇಸ್ಟ್ ಆಗುತ್ತೆ ಅಂತ ನೆನ್ಸ್ಕೊಂಡ್ರೆ, ಬಟ್ ಇದರಲ್ಲಿ ನಿಮ್ಗೆ ಸ್ಪೇಸ್ ವೇಸ್ಟ್ ಆಗಲ್ಲ, ಪ್ಲಸ್ ವೆಂಟಿಲೇಷನ್ ಬರುತ್ತೆ. ಬಟ್ ಇಲ್ಲೂ ಸ್ಪೇಸ್ ವೇಸ್ಟ್ ಆಗಿದೆ ಅಂತ ಹೇಳ್ಬೋದಲ್ವಾ? ಬಟ್ ಇದನ್ನ ನೀವು ಎಲ್ಲರೂ ಗೆಟ್ ಟುಗೆದರ್ ಗೆ ಓಕೆ, ಇಲ್ಲ ಮೇಲ್ಗಡೆ ಮಾಡಬಹುದು. ಇದು ಸಿಟ್ ಔಟ್ ಏರಿಯಾ. ಇದು ಚಿಕ್ಕದಾಗಿ ಸಿಟ್ ಔಟ್ ವರಣ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಅವರೇ ಮಾಡಿಸ್ಕೊಂಡಿದಾರಾ? ಸೊ ಇದೆಲ್ಲ ಬಂದ್ಬಿಟ್ಟು ಕ್ಲೈಂಟ್ ಕಡೆ ಬರುತ್ತೆ. ಶೇಡ್ಸ್, ಬ್ಲೈಂಡ್ಸ್ ಗಳು. ಸೊ ಇದೆಲ್ಲ ಕ್ಲೈಂಟ್ ಗೆ ಹಾಕ್ಸ್ಕೊಂಡಿದ್ದಾರೆ. ಅವ್ರ ಸ್ಕೋಪ್ ಅಲ್ಲಿ ಇರುತ್ತೆ ಇದು. ಅಂಡ್ ಈ ಮೇಲೆ ಏನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಕ್ಲೈಂಟ್ ಕಡೆನೆ ಬರುತ್ತೆ. ಕ್ಲೈಂಟ್ ಕಡೆನೆ ಬರೋದಲ್ಲ. ಓಕೆ. ಅದು ಸ್ಪಾಟ್ ಲೈಟ್ಸ್ ಎಲ್ಲ ಅವರೇ ಸ್ಪಾಟ್ ಲೈಟ್ಸ್ ಇದು ಲೈಟ್ಸ್ ಲ್ಯಾಂಪ್ ಅಂತ ಕರಿತೀವಿ. ಲ್ಯಾಂಪ್. ಸೊ ಲ್ಯಾಂಪ್ ಗೆ ಒಂದ್ ಸ್ವಲ್ಪ ವಿಂಟೇಜ್ ಲುಕ್ ಬೇಕಾಗಿತ್ತು ಅವ್ರಿಗೆ. ಸೊ ಅದಕ್ಕೋಸ್ಕರ ವಿಂಟೇಜ್ ಅಲ್ಲಿ ನಿಮ್ಗೆ ಸ್ಟ್ರೀಟ್ ಲ್ಯಾಂಪ್ಸ್ ಇರುತ್ತಲ್ಲ, ಸೊ ಅಬ್ರಾಡ್ ಅಲ್ಲಿ, ಸೊ ಅದಕ್ಕೋಸ್ಕರ ಈ ತರ ಬೇಕಂತ ಹಾಕ್ಸ್ಕೊಂಡಿದ್ದಾರೆ. ಫಾರಿನ್ ಥೀಮ್ ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಟೆರೆಸ್ ಗೋಸ್ಕರ ಲ್ಯಾಡರ್ ಒಂದ್ ಕೊಟ್ಟಿದೀವಿ. ಜನರಲ್ ಆಗಿ ಲ್ಯಾಡರ್ ಬಂದ್ಬಿಟ್ಟು ಎಲ್ಲರೂ ಸ್ಟ್ರೇಟ್ ಆಗಿ ಹಾಕ್ಸ್ಕೊಂತಾರೆ. ಇವ್ರದ್ದು ಸ್ಪೈರಲ್ ಲ್ಯಾಡರ್ ಮೇಲ್ಗಡೆ ಎಷ್ಟು ಲೀಟರ್ ಟ್ಯಾಂಕ್ ಕೊಟ್ಟಿರೋದು? ಸೊ 4000 ಲೀಟರ್ಸ್ ಕೊಟ್ಟಿದೀವಿ. ಸೊ 2000 ಲೀಟರ್ಸ್ ನಮ್ ಕಡೆಯಿಂದ ಇರುತ್ತೆ, ಅಡಿಷನಲ್ ಅವರೇ ಪೇ ಮಾಡ್ಕೊಂಡಿದ್ದಾರೆ. ಸರ್ ಸೊ ಇದದು ಹೋಮ್ ಟೂರ್ ಕಂಪ್ಲೀಟ್ ಡೀಟೇಲ್ ಹೋಮ್ ಟೂರ್ ಬಂದ್ಬಿಟ್ಟು ನಿಮ್ಗೆ ಫೆಬ್ರವರಿ 10th ಒಳಗಡೆ ನಮ್ ಚಾನಲ್ ಅಲ್ಲಿ ಬರುತ್ತೆ. ಸೊ ದಯವಿಟ್ಟು ಈ ವಿಡಿಯೋ ನೋಡಕ್ಕೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರಿ. ಅವಾಗ್ಲೇ ನಾವ್ ಹಾಕೋ ಎಫೆಕ್ಟ್ ನಿಮ್ಗೆ ತಲುಪುತ್ತೆ. ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.